ನಮಸ್ಕಾರ ಸ್ನೇಹಿತರೆ, ಈ ದಿನ ನಾವು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ನಮ್ಮ ಬೊಪ್ಪ ಸಮುದ್ರ ಗ್ರಾಮಸ್ಥರ 11ನೇ ವರ್ಷದ ಮಲೆ ಮಾದೇಶ್ವರ ಬೆಟ್ಟದ ಪಾದಯಾತ್ರೆಯ ಸಂಪೂರ್ಣ ಮತ್ತು ರೋಮಾಂಚಕ ಪಯಣದ ದೃಶ್ಯಗಳು ಇಲ್ಲಿವೆ. ಗ್ರಾಮದ ದೇವಸ್ಥಾನದಿಂದ ಮಾದಪ್ಪನ ಮೂಲ ಪೀಠದವರೆಗಿನ ನಮ್ಮ ಭಕ್ತಿ ಪಥದ ವಿವರ ಇಲ್ಲಿದೆ. ಮುಂಜಾನೆಯ ಆರಂಭ ಬೆಳಗಿನ ಜಾವ 4 ಗಂಟೆಗೆ ನಮ್ಮ ಗ್ರಾಮದ ಪ್ರಮುಖ ದೇವಾಲಯ ಶ್ರೀ ಸಿದ್ದೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಆಶೀರ್ವಾದ ಪಡೆದು ಯಾತ್ರೆ ಆರಂಭವಾಯಿತು. ನಂತರ ವಿಶ್ವಪ್ರಸಿದ್ಧ ಆದಿ ಹೊನ್ನನಾಯಕನಹಳ್ಳಿ ಮಂಟೇಸ್ವಾಮಿ ಕ್ಷೇತ್ರದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅಕ್ಕಪಕ್ಕದ ಗ್ರಾಮದ ಭಕ್ತರೊಂದಿಗೆ ಬೆಳಗಿನ ಜಾವ 5ಕ್ಕೆ ಯಾತ್ರೆ ಮುಂದುವರಿಯಿತು. ಮಳವಳ್ಳಿ ಮಾರ್ಗ ಶ್ರೀಮತಿ ತಾಳೇಶ್ವರ ದೇವಾಲಯ ಮತ್ತು ಕಂದೇಕೆಲ ಮಾರ್ಗವಾಗಿ ಮಳವಳ್ಳಿ ತಲುಪಿದಾಗ ನಮ್ಮ ಗ್ರಾಮದ ಮುಖಂಡರು ಮತ್ತು ಯುವಕರು ಸಿದ್ಧಪಡಿಸಿದ್ದ ಉಪಹಾರ ಸೇವಿಸಿ ಶಕ್ತಿ ತುಂಬಿಕೊಂಡೆವು. ಶಿವನ ಸಮುದ್ರದ ದರ್ಶನ, ಮಧ್ಯಾಹ್ನ ಗಗನಚುಕ್ಕಿ ಬರಚುಕ್ಕಿ ಶಿವನ ಸಮುದ್ರ ಹತ್ತಿರದ ಆಂಜನೇಯ ದೇವಸ್ಥಾನದಲ್ಲಿ ಮಧ್ಯಾಹ್ನದ ಉಪಹಾರ ಮುಗಿಸಿ ಪಯಣ ಮುಂದುವರಿಯಿತು. ಎರಡನೇ ದಿನದ ನಮ್ಮ ಪಯಣ ಉಜಿನಿ ಪಾಳ್ಯದಿಂದ ಕೌದಲ್ಲಿ ವರೆಗೆ ದೂರದ ಪಯಣವಾಗಿತ್ತು. ಪ್ರಾಯಸದ ನಡಿಗೆ ಕೂಡ ಆಗಿತ್ತು ಮತ್ತು ಯಾತ್ರೆಗಳಿಗೂ ತುಂಬ ವಿಶ್ರಾಂತಿಯ ಮುಂಜಾನೆ 4 ಅಂತಿಮ ದಿನದ ಯಾತ್ರೆ ಆರಂಭ. 8:30 ಸುಮಾರಿಗೆ ನಾವು ತಾಳುಬೆಟ್ಟ ತಲುಪಿದೆವು. ಇಲ್ಲಿ ತಿಂಡಿ ಮುಗಿಸಿ ಬೆಟ್ಟ ಏರಲು ಸನ್ನದ್ಧರಾದೆವು. ಬೆಟ್ಟದ ಹಾದಿ ತಾಳುಬೆಟ್ಟದಿಂದ ದೇವಾಲಯದ ಗುಡಿಯವರೆಗಿನ ಹಾದಿ ಕಡಿದಾಗಿದೆ. ಆಯಾಸ ಮಿತಿ ಮೀರುತ್ತಿದ್ದರೂ ಭಕ್ತರ ಉಗೆ ಉಗೆ ಮಾದಪ್ಪ ಎಂಬ ಘೋಷಣೆ ಕಾಡಿನಲ್ಲೆಲ್ಲ ಪ್ರತಿಧ್ವನಿಸುತ್ತಿತ್ತು. ಈ ದಾರಿಯಲ್ಲಿನ ಸುಂದರ ತಾಣಗಳು ಮತ್ತು ಪ್ರಕೃತಿಯ ದೃಶ್ಯಗಳು ನಮಗೆ ದೇವಲೋಕದ ಅನುಭವ ನೀಡಿದವು. ದೇವಾಲಯದ ಅಭಿವೃದ್ಧಿ ಕೆಲಸಗಳು ನಿಧಾನವಾಗಿ ಸಾಗಿದರು. ತುಂಬ ಅಚ್ಚುಕಟ್ಟಾಗಿ ನಿರ್ಮಿಸಿರುವ ಕಲ್ಲಿನ ಹಾಸುಗಳು ಮತ್ತು ಮೆಟ್ಟಲುಗಳು. 7 ಬೆಟ್ಟಗಳ ನಡುವೆ ನಮ್ಮ ಪಯಣ ಮುಂದುವರಿಯುತ್ತದೆ. ಹಾಗೆ ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತ ಗೆಳೆಯರೊಂದಿಗೆ ಮಾತನಾಡುತ್ತಾ ಪ್ರಯಾಣ ಬೆಳೆಸಿದ್ದು ಗೊತ್ತೇ ಆಗಲಿಲ್ಲ. ಬಸವ ಮಾರ್ಗವಾಗಿ ನಡೆದ ಪ್ರಯಾಣ ಆನೆತಲೆ ದಿಬ್ಬ ತಲುಪಿದ ಸಂತಸ ದೂರದಲ್ಲಿ ಶ್ರೀಮಲೆ ಮಾದೇಶ್ವರವರ ಗುಡಿ ನೋಡಿ ಆಯಾಸವೆಲ್ಲ ಮಾಯವಾಯಿತು. ಅಂತಿಮ ಘಟ್ಟ ಕೊನೆಗೂ ಮಾದಪ್ಪನ ಮೂಲ ಪೀಠದ ಮುಂದೆ ನಿಂತಾಗ ಆದ ಅನುಭವವನ್ನು ಮಾತುಗಳಲ್ಲಿ ವರ್ಣಿಸಲು ಅಸಾಧ್ಯ. ಕಳೆದ 11 ವರ್ಷಗಳಿಂದ ಅನುಭವಿಸುತ್ತಿರುವ ಅದೇ ಧನ್ಯತಾ ಭಾವ ಈ ಬಾರಿಯೂ ಇತ್ತು. ಎಲ್ಲರೂ ವಿಶೇಷ ದರ್ಶನ ಪಡೆದು ಮಾದಪ್ಪನ ಆಶೀರ್ವಾದದೊಂದಿಗೆ ಯಾತ್ರೆ ಪೂರೈಸಿದೆವು. ಆತ್ಮೀಯರೇ, ಈ ದಿನದ ಪ್ರಯಾಣದ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.